ಹಾಯ್ ಎಲ್ಲರಿಗೂ LC ಕ್ರಾಫ್ಟ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಗೀ ರೈಸ್ ಹಾಗೆ ಚಿಕನ್ ಚಾಪ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಒಂದು ಪ್ಲೇಟಲ್ಲಿ 4 ರಿಂದ 5 ಈರುಳ್ಳಿ ಹಾಗೆ 3 ರಿಂದ 4 ಮೆಣಸಿನಕಾಯಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಹೋಮ್ ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಹಾಗೆ ನಾನು ಒಂದು ಜಾರಲ್ಲಿ ಒಂದು ಸ್ವಲ್ಪ ಕಾಯಿನ ಹಾಕ್ಕೊಂಡು ತುರ್ಕೊಂಡಿದ್ದೀನಿ. ಆ ಕಾಯಿ ಹಾಲನ್ನ ಹಾಕಬೇಕಾಗುತ್ತೆ ಅದಕ್ಕೆ. ಮತ್ತು ಪಲಾವ್ ಐಟಮ್ನ ಇಟ್ಕೊಂಡಿದ್ದೀನಿ. ಕುಕ್ಕರ್ನ ನಾವು ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸೋಣ. ಎಣ್ಣೆ ಕಾದಾದ್ಮೇಲೆ ನಾವು ಅದಕ್ಕೆ ಪಲಾವ್ ಐಟಮ್ನ ಹಾಕೋಣ. ಮತ್ತೆ ಸ್ವಲ್ಪ ಸಮಯದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಮತ್ತೆ ಈರುಳ್ಳಿ ಹಾಕೋಣ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಾಗ ಹಾಕೊಂಡು ಹುರ್ಕೊತಾ ಇದ್ದೀನಿ, ಯಾಕಂದರೆ ಅದು ಹಸಿ ವಾಸನೆ ಎಲ್ಲ ಹೋಗಬೇಕು ಅಂತ ಹೇಳಿ. ಹಾಗೆ ಅದು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಅದನ್ನ ಬಾಡಿಸ್ಕೋಬೇಕು. ಏನಪ್ಪ ಇವರು LC ಕ್ರಾಫ್ಟ್ ಚಾನಲ್ ಅಂತ ಹೆಸರಿಟ್ಬಿಟ್ಟು ಕುಕ್ಕಿಂಗ್ ಮಾಡ್ತಾ ಇದ್ದಾರೆ ಅಂತ ಕೇಳ್ತೀರಾ? ಎಸ್, ಕ್ರಾಫ್ಟ್ ಅಂದರೆ ಏನು? ಆರ್ಟ್ ಅಂದರೆ ಕ್ರಾಫ್ಟ್ ಅಲ್ವಾ? ಕುಕ್ಕಿಂಗ್ ಅನ್ನೋದು ಒಂದು ಕ್ರಾಫ್ಟ್ ಮತ್ತು ಆರ್ಟ್ ಅಂತ ನಾನು ನಂಬ್ತೀನಿ. ಸೊ ಗೀ ರೈಸ್ಗೆ ನಾನು ಪುದೀನ ಮತ್ತು ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಉಟ್ಕೊಂಡು ಅದನ್ನ ಬಾಡಿಸ್ಕೊಂಡಾದ್ಮೇಲೆ ಕಾಯಿ ಹಾಲನ್ನ ಹಾಕ್ಕೊಂಡು ಫ್ರೈ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಈ ಥರ ಒಂದು ಕನ್ಸಿಸ್ಟೆನ್ಸಿ ಬಂದಾದ್ಮೇಲೆ 3 ಗ್ಲಾಸ್ ಅಕ್ಕಿನ ಇಟ್ಕೊಂಡು ತುಪ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಕುಕ್ಕರ್ನ ಮುಚ್ತಾ ಇದ್ದೀನಿ. 1 ವಿಷಲ್ ಬಿಟ್ಟರೆ ಸಾಕು. ಇದು ಚಿಕನ್ ಚಾಪ್ಸ್ಗೆ. ಇದಕ್ಕೆ ಅಷ್ಟೇ 4 ರಿಂದ 5 ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ಶುಂಠಿ, ಕಾಯಿ, ಮೆಣಸು, ಚಕ್ಕೆ, ಲವಂಗ, 8 ಮೆಣಸಿನ್ಕಾಯಿ, ಒಂದೇ ಒಂದು ಟೊಮ್ಯಾಟೋನ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ಇದನ್ನೆಲ್ಲ ಫಸ್ಟು ಹುರ್ಕೊಂಡು ಆಮೇಲೆ ರುಬ್ಕೊಳ್ಳಿ. ಅದನ್ನು ಈರುಳ್ಳಿ ಸ್ವಲ್ಪ ಬಾಡಿಸಿ ರುಬ್ಕೊಂಡಾದ್ಮೇಲೆ ತುಂಬ ಟೇಸ್ಟಿಯಾಗಿರುತ್ತೆ ಸಾರು ಅಂತ ಹೇಳಿ ಮಾಡ್ತೀವಿ. ರುಬ್ಕೊಳ್ಳೋಣ. ಸ್ವಲ್ಪ ನೀರು ಸೇರಿಸಿ ಒಂದು ಪ್ಯಾನ್ಗೆ ಚಿಕನ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಸೇರಿಸಿ ತೊಳ್ಕೊಳ್ಳೋಣ. 2 ರಿಂದ 3 ಸತಿ ತೊಳ್ಕೊಂಡಾದ್ಮೇಲೆ ನಾವು ಚಿಕನ್ ಚಾಪ್ಸ್ ಮಾಡೋಣ. ಒಂದು ಬಾಣಲಿಗೆ ನಾವು ಯಾವುದ್ರಲ್ಲಿ ಫ್ರೈ ಮಾಡಿದ್ವಿ ಅಲ್ವಾ, ಅದೇ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ನಾನು ಚಿಕನ್ನ ಫಸ್ಟ್ ಹಾಕೋತಾ ಇದ್ದೀನಿ. ಅದನ್ನ ಚೆನ್ನಾಗಿ ಹುರಿದಾದ್ಮೇಲೆ ಅದಕ್ಕೆ ನಾವು ರುಬ್ಬಿಟ್ಟಿರೋಂತಹ ಖಾರನ ಸೇರಿಸ್ಕೋತಾ ಇದ್ದೀನಿ. ಇದಕ್ಕೆ ಯಾವುದೇ ಮಸಾಲೆ ಆ್ಯಡ್ ಮಾಡೋದಿಲ್ಲ. ನಿಮ್ಮಲ್ಲಿ ತುಂಬ ಜನಕ್ಕೆ ಗೊತ್ತಿರುತ್ತೆ. ಇದೊಂದು ನನ್ನ ಪುಟ್ಟ ಪ್ರಯತ್ನ ನಿಮಗೆಲ್ಲರಿಗೂ ಇನ್ನೊಂದು ಸತಿ ತಿಳ್ಕೊಳ್ಳೋಕ್ಕೆ. ಸೊ ಈ ಥರ ನಾವು ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಕುದಿಸ್ಕೊಂಡ್ರೆ ಚಿಕನ್ ಚಾಪ್ಸ್ ಕೂಡ ರೆಡಿ ಆಗುತ್ತೆ. ಅದಕ್ಕೆ ಇನ್ನೊಂದು ಸ್ವಲ್ಪ ಜಾರಲ್ಲಿರೋ ಮಸಾಲೆನ ಹಾಕಿ ನೀರು ಹಾಕಿ ಕಲಿಸ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮತ್ತೆ ಕಲಿಸ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ ಇದು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.